ಬೆಳ್ಳುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗುವ ಪದಾರ್ಥ: ಮೆಣಸಿನ್ಕಾಯಿ ಒಂದು 10 ತಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಉಪ್ಪು, ಸಾಸಿವೆ, ಒಂದು ದೊಡ್ಡ ಸೈಜ್ ಈರುಳ್ಳಿ, ಬೆಳ್ಳುಳ್ಳಿ 1 ಕಪ್ಪು, ಆಮೇಲೆ ಹುಣಸೆಹಣ್ಣು ನೆನೆಸಿ ಹಾಕಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಕಾದಿದೆ ನೋಡಿ, ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಈಗ ಎಣ್ಣೆ ಕಾದಿದೆ, ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಸಣ್ಣ ಉರಿಯಲ್ಲೇ ಬೇಯಿ, ತುಂಬ ಬ್ರೌನ್ ಕಪ್ಪಗಾಗಕ್ಕೆಲ್ಲ ಬಿಡಬೇಡಿ, ಸಣ್ಣ ಉರಿಯಲ್ಲೇ ಬೇಯಿ. ನೋಡಿ ಈ ಥರ ಬ್ರೌನ್ ಆಗಿದೆ, ಲೈಟ್ ಬ್ರೌನ್ ಆಗಿದೆ. ಈಗ ಒಂದು ತಟ್ಟೆಗೆ ಇದನ್ನು ತಗೊಳ್ಳಿ. ಇದಕ್ಕೆ ಈರುಳ್ಳಿ ಸೇರಿಸಿ ಸ್ವಲ್ಪ ಆಗಲಿ ಬ್ರೌನು. ನೋಡಿ ಇದು ಲೈಟ್ ಬ್ರೌನ್ ಆಗಿದೆ. ಈಗ ಅದೇ ತಟ್ಟೆಯಲ್ಲಿ ನೋಡಿ, ಅದೇ ತಟ್ಟೆಯಲ್ಲಿ ತಗೊಳ್ಳಿ. ಬೆಳ್ಳುಳ್ಳಿ ಯಾವ ತಟ್ಟೆಯಲ್ಲಿ ತಗೊಂಡ್ರೋ ಅದೇ ತಟ್ಟೆಯಲ್ಲಿ ತಗೊಳ್ಳಿ. ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಅಷ್ಟೇ, ತುಂಬ ಇದನ್ನ ಸೀದೋಗಂಗೆ ಬಿಡಬೇಡಿ, ಲೈಟ್ ಬ್ರೌನ್ ಆದ್ಮೇಲೆ ತೆಗೆದುಕೊಳ್ಳಿ. ನೋಡಿ ಅದೇ ತಟ್ಟೆಯಲ್ಲಿ ಹಾಕೊಳ್ಳಿ. ನೋಡಿ ಲೈಟ್ ಬ್ರೌನ್ ಆಗಿದೆ. ಇದು ಮೂರನ್ನು ಸ್ವಲ್ಪ ಹೊತ್ತು ಆರಲಿ. ಆರಿದ್ಮೇಲೆ ಇದಕ್ಕೆ ಹುಣಸೆಹಣ್ಣು ಉಪ್ಪು ಹಾಕಿ ರುಬ್ಕೊಂಬನ್ನಿ. ಆರಿದೆ. ಇವಾಗ ಮಿಕ್ಸಿ ಜಾರ್ಗೆ ಇದನ್ನ ಹಾಕಿ, ಇದಕ್ಕೆ ಹುಣಸೆಹಣ್ಣು ನೆನೆಸಿಕ್ಕಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಕ್ವಾಂಟಿಟಿ ಇದೆಯೋ ನೋಡ್ಬಿಟ್ಟು ರುಬ್ಕೊಂಬರೋಣ. ನೋಡಿ ರುಬ್ಬಿದಾಗಿದೆ. ತುಂಬಾ ನುಣ್ಣಗೆ ರುಬ್ಬೇಡಿ, ದರ್ದರಿಯಾಗಿರ್ಲಿ. ಸ್ವಲ್ಪ ಎಲ್ಲ ಒಗ್ಗರಣೆ ಮಾಡಿದ್ವಲ್ಲ ಅದೇ ಬಾಣಲೆನೆ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ, ಕರ್ಬೇವಿನ ಸೊಪ್ಪು ಒಗ್ಗರಣೆ ಆಗಿದೆ. ಇದು ತುಂಬಾ ಒಳ್ಳೆಯದು. ಈ ಚಟ್ನಿ ಮಾಡ್ತೀನಿ ನೋಡಿ ಒಂದ್ಸತಿ. ನೋಡಿ ಈ ಚಟ್ನಿ ತುಂಬಾ ಚೆನ್ನಾಗಿದೆ, ಚಪಾತಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮನೆಲ್ಲೂ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.